ಕೆಪಿಎಸ್ಸಿ ವಿರುದ್ಧ ಮತ್ತೊಂದು ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮ ಆಯಿತು. ಈಗ ಪಿಡಿಒ ಪರೀಕ್ಷೆಯಲ್ಲೂ ಕೂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಪಿಡಿಒ ಪರೀಕ್ಷೆಗೂ ಮುನ್ನವೇ ಪೇಪರ್ ಲೀಕ್ ಆಗಿರುವ ಆರೋಪ ಕೇಳಿ ಬರ್ತಾ ಇದೆ. ಪಿಡಿಒ ನೇಮಕಾತಿ ಬಗ್ಗೆ ತನಿಖೆ ಮಾಡಿ ಅಂತ ಪರೀಕ್ಷಾರ್ಥಿಗಳೀಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿಎಸ್ಸಿ ಮೇಲೆ ಮತ್ತೊಂದು ಭ್ರಷ್ಟಾಚಾರದ ಆರೋಪ, ಪಶುವೈದ್ಯಾಧಿಕಾರಿಗಳ ನೇಮಕಾತಿಯ ಅಕ್ರಮದ ಸದ್ದು ಬೆನ್ನಲ್ಲೇ ಈಗ ಪಿಡಿಒ ನೇಮಕಾತಿ ಬಗ್ಗೆ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಪಿಡಿಒ ಪರೀಕ್ಷೆ ವೇಳೆ ಮೊದಲೇ ಪೇಪರ್ ಲೀಕ್ ಆಗಿತ್ತಂತೆ. ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆ ಕೇಳಕ್ ನಾವು ಇಷ್ಟಪಡ್ತೀವಿ. ದಿಲ್ಲಿಯಲ್ಲಿ ನಡೆಯುತ್ತಿರುವಂತ ನೀಟ್ ಸಂಬಂಧಿಸಿದಂತ ವಿದ್ಯಾರ್ಥಿಗಳ ಚಳವಳಿಗೆ ಬೆಂಬಲ ಕೊಡಕ್ಕೆ ನೀವು ಕರ್ನಾಟಕದಿಂದ ದಿಲ್ಲಿಗೆ ಹೋಗಿ ನಿಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಜೊತೆ ಅಲ್ಲಿ ಪ್ರಧಾನಮಂತ್ರಿ ಅವರ ಮನೆ ಮುತ್ತಿಗೆ ಹಾಕುವುದಕ್ಕೆ ನೀವು ಯಾವ ರೀತಿ ಓಡಿ ಹೋಗಿದ್ದೀರಿ ನೋಡಿದರೆ, ನಿಮ್ಮ ಈ ವಯಸ್ಸಿನಲ್ಲಿ ನಿಮ್ಮ ಓಡೋದು, ನಿಮ್ಮ ಒಂದು ಧೈರ್ಯ, ನಿಮ್ಮ ಸ್ಥೈರ್ಯವನ್ನು, ನಿಮ್ಮ ಸ್ಪಿರಿಟ್ ನೋಡಿದರೆ ವಿದ್ಯಾರ್ಥಿಗಳ ಪರವಾಗಿ ನೀವು ನ್ಯಾಯ ಕೊಟ್ಟೆ ಕೊಡ್ತೀರಾ, ವಿದ್ಯಾರ್ಥಿಗಳ ಪರವಾಗಿದ್ದೀರಾ ಅಂತ ಬಿಂಬಿಸ್ಕೊಂಡಿದ್ದೀರಿ. ಹಾಗಾದ್ರೆ ಕರ್ನಾಟಕದಲ್ಲಿ ಕೆಪಿಎಸ್ಸಿ ಯಾಕೆ ಶುದ್ಧೀಕರಣ ಮಾಡ್ತಾ ಇಲ್ಲ? ಕೆಪಿಎಸ್ಸಿಯಲ್ಲಿ ಪಿಡಿಒ ಅಕ್ರಮ ಆಗಿದೆ, ಕೆಎಸ್ ಪರೀಕ್ಷೆ ಅಕ್ರಮ ಆಗಿದೆ, ಗ್ರೂಪ್ ಬಿ ಪರೀಕ್ಷೆ ಅಕ್ರಮ ಆಗಿದೆ, ಕೆಪಿಎಸ್ಸಿ ಅಧ್ಯಕ್ಷನ 2 ಮಕ್ಕಳು ಆಯ್ಕೆ ಆಗಿದ್ದಾರೆ, ಕೆಪಿಎಸ್ಸಿ ಅಧ್ಯಕ್ಷನ ಮಗಳು ಸುಳ್ಳು ದಾಖಲಾತಿ ನೀಡಿದ್ದಾಳೆ, ಅವ್ರನ್ನ ಸಸ್ಪೆಂಡ್ ಮಾಡಿ ಬಿಟ್ರೆ ಮುಗಿತಾ? ಇಲ್ಲಿ ತನಿಖೆ ಆಗಬೇಕಲ್ಲ. ಅಧ್ಯಕ್ಷತೆಯಲ್ಲಿ ನಡೆದ ಕೆಪಿಎಸ್ಸಿ ಸಾವ್ಕಾರ್ ಶಿವಶಂಕರಪ್ಪ ಅಧ್ಯಕ್ಷತೆಯಲ್ಲಿ ನಡೆದಂತ ಪರೀಕ್ಷೆಗಳ ತನಿಖೆ ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ನಡೆದಂತ ಅಕ್ರಮ ಯಾಕೆ ನಾವು ಹೊರಗೆ ತರ್ತಾ ಇಲ್ಲ? ಆ ಭ್ರಷ್ಟರನ್ನ ಯಾಕೆ ನಾವು ಹೊರಗೆ ತರ್ತಾ ಇಲ್ಲ? ನಾವು ಪಿಡಿಒ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಅಧ್ಯಕ್ಷರಾದ ಶಶಿಕಾಂತ್ ಗುರೂಜಿ ಅವರ ಅಧ್ಯಕ್ಷತೆಯಲ್ಲಿ ತಮ್ಮನ್ನು ನೇರವಾಗಿ ಭೇಟಿಯಾಗಿ ಸಂಬಂಧಪಟ್ಟ ದಾಖಲೆಗಳು ನೀಡಿದ್ದೀವಿ. ಕೆಇ ನಡೆಸಿರುವಂತ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಕೇವಲ 5-6 ಮಾರ್ಕ್ಸ್ ತಗೊಂಡವರು ಕೆಪಿಎಸ್ಸಿ ನಡೆಸಿರುವ ಪಿಡಿಒ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಬಂದಿದ್ದಾರೆ. 160 ಮಾರ್ಕ್ಸ್ ತಗೊಂಡಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕೇವಲ 5-6 ಮಾರ್ಕ್ಸ್ ತಗೊಂಡವರು ಇಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಬರಕ್ಕೆ ಹೇಗೆ ಸಾಧ್ಯ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಅಲ್ಲಿ ಹೋಗೋಕ್ಕೂ ಪುರುಸತ್ತಿದೆ, ಅಲ್ಲಿ ಹೋರಾಟ ಮಾಡೋಕೆ ನಿಮಗೆ ಪುರುಸತ್ತಿದೆ. ಕರ್ನಾಟಕದಲ್ಲಿ ಆಗುತ್ತಿರುವ ಅನ್ಯಾಯ ನಿಮಗೆ ಕಾಣ್ತಾ ಇಲ್ವಾ? ಹಾಗಾದ್ರೆ ಕರ್ನಾಟಕದಲ್ಲಿ ಇರುವಂತ ವಿದ್ಯಾರ್ಥಿಗಳೇ ಅಲ್ವಾ? ಹಾಗಾದ್ರೆ ಇಲ್ಲಿ ಎಷ್ಟು ಜನ ಕೆಪಿಎಸ್ಸಿನ ಅನ್ಯಾಯದಿಂದ ಸತ್ತಿದಾರಲ್ಲ, ಅವ್ರ ಜೀವಕ್ಕೆ ಏನು ಬೆಲೆ ಇಲ್ವಾ? ಇದು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಮಾಡ್ಕೊಂಡ್ರೆ ಮುಗಿತಾ? ನಾವು ನೇರವಾಗಿ ಕೆಪಿಎಸ್ಸಿ ಅಧ್ಯಕ್ಷರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇಲ್ಲಿರುವಂತ ಕರ್ನಾಟಕ ಕಾಂಗ್ರೆಸ್ ಎಲ್ಲ ಸಚಿವರಿಗೆ ಒಂದು ವಿದ್ಯಾರ್ಥಿ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ನೀವು ಏನಾದರೂ ಪಿಡಿಒ ಪರೀಕ್ಷೆ ಮತ್ತು ಗ್ರೂಪ್ ಬಿ ಪರೀಕ್ಷೆ, ಕೆಎಸ್ ಪರೀಕ್ಷೆಯಲ್ಲಿ ಆಗಿರುವಂಥ ಅನ್ಯಾಯ ತನಿಖೆ ಮಾಡದೇ ಇದ್ದರೆ ನಾವು ಯಾವ ರೀತಿ ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿರಲ್ಲ ವಂಚುಕ್ ಅವರು, ಅದೇ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಒಟ್ಟುಗೂಡಿ ಧಾರವಾಡದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಇದು ದೊಡ್ಡ ಮಟ್ಟದ ಚಳವಳಿ ಮಾಡಿ ಇದನ್ನ ಜಗತ್ತಿಗೆ ಗೊತ್ತಾಗೋ ರೀತಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಎಸ್ಸಿ ನಡೀತಿರುವಂತ ಪ್ರತಿಯೊಂದು ಅಕ್ರಮ ತನಿಖೆ ಮಾಡಿ ಭ್ರಷ್ಟರನ್ನು ಬಯಲಿಗೆ ತರಬೇಕಂತ ವಿನಂತಿ ಮಾಡ್ತೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ಕೆಪಿಎಸ್ಸಿ ವಿರುದ್ಧ ಮತ್ತೊಂದು ಆರೋಪ, ಈಗಾಗಲೇ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ, ಈಗ ಪಿಡಿಒ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಪರೀಕ್ಷಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ ಕೆಪಿಎಸ್ಸಿಯಲ್ಲಿ ಚಂದನ? ಭರತ್, ಇದೇ ಪ್ರಶ್ನೆಯನ್ನ ನಾವು ಕೇಳಬೇಕು, ಕೆಪಿಎಸ್ಸಿಯಲ್ಲಿ ಏನಾಗ್ತಾ ಇದೆ ಅಂತ. ಯಾಕಂದ್ರೆ ಸಾಲು ಆರೋಪ, ಒಂದಲ್ಲ ಎರಡಲ್ಲ, ಸುಮಾರು ಆರೋಪಗಳು ಕೆಪಿಎಸ್ಸಿ ವಿರುದ್ಧ ಕೇಳಿ ಬರ್ತಾ ಇರುವಂತದ್ದು. ಮೊನ್ನೆ ಅಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ವಿ, ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಎಷ್ಟೆಲ್ಲ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳ ಬಂದಿತ್ತು ಅಂತ. ಈ ಬೆನ್ನಲ್ಲೇ ಪಿಡಿಒ ನೇಮಕಾತಿಯಲ್ಲೂ ಕೂಡ ಅಂಥದ್ದೇ ಸೇಮ್ ಟು ಸೇಮ್ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು. 2024 ಡಿಸೆಂಬರ್ನಲ್ಲಿ ಪಿಡಿಒ ಹುದ್ದೆ ಭರ್ತಿಗಾಗಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಯನ್ನ ಭರ್ತಿ ಮಾಡೋದಕ್ಕಾಗಿ ಸರ್ಕಾರ ಕಾಲ್ ಫಾರ್ಮ್ ಅನ್ನ ಮಾಡಿತ್ತು. ಎಕ್ಸಾಮ್ ಕೂಡ ಮಾಡಲಾಗತ್ತೆ. ಅದರ ಫೈನಲ್ ಪಟ್ಟಿಯನ್ನ ಜುಲೈ 18 ರಿಲೀಸ್ ಮಾಡಲಾಗತ್ತೆ. ಅಂದ್ರೆ 10 ದಿನಗಳ ಹಿಂದೆ ಫೈನಲ್ ಪಟ್ಟಿಯನ್ನ ರಿಲೀಸ್ ಮಾಡಲಾಗುತ್ತೆ. ಆ ಒಂದು ಪಟ್ಟಿಯಲ್ಲಿ, ರಿಲೀಸ್ ಆದಂತ ಪಟ್ಟಿಯಲ್ಲಿ ಪಾಸ್ ಆದವರು ಅಂದ್ರೆ ರ್ಯಾಂಕ್ ಪಡೆದವರ ನೇಮ್ಗಳನ್ನ ನೋಡಿ ಈಗ ದೊಡ್ಡ ಮಟ್ಟದಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಕರ್ನಾಟಕ ಪ್ರಾಧಿಕಾರ ಕೆಇಎ ನಡೆಸಿದಂತ ಪರೀಕ್ಷೆಯಲ್ಲಿ ಯಾರೆಲ್ಲ ಕಡಿಮೆ ಅಂಕ ಗಳಿಸಿದ್ರು, ಯಾರೆಲ್ಲ ಫೇಲ್ ಆಗಿದ್ರು ಅಂಥವರು ಈ ಒಂದು ಪರೀಕ್ಷೆಯಲ್ಲಿ ಟಾಪ್ ರ್ಯಾಂಕ್ ನಲ್ಲಿ ಪಾಸ್ ಆಗಿದ್ದಾರೆ. ಇದು ಹೇಗ್ ಸಾಧ್ಯ ಆಯ್ತು? ಮತ್ತೊಂದ್ ಕಡೆ ಬ್ರೋಕರ್ಗಳೇ ನೇರವಾಗಿ ವಿದ್ಯಾರ್ಥಿಗಳಿಗೆ ಕಾಲ್ ಮಾಡಿ ಆಮಿಷವನ್ನ ಹೊಡ್ಡಿ ಹಣಕ್ಕೆ ಬೇಡಿಕೆ ಇಟ್ಟಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು.
ಯಾವಾಗ ಈ ಪಶು ವೈದ್ಯಾಧಿಕಾರ ನೇಮಕಾತಿಯಲ್ಲಿ ನಡೆದ ಗೋಲ್ಮಾಲ್ ಹೊರಗೆ ಬಂತು, ಆಗ ಪಿಡಿಒ ಅಕ್ರಮದ ಬಗ್ಗೆಗೂ ಕೂಡ ವಿದ್ಯಾರ್ಥಿಗಳು ಅನುಮಾನವನ್ನ ಹೊರಹಾಕ್ತಾ ಇರುವಂತದ್ದು. ಇದನ್ನು ಕೂಡ ತಡೆ ಹಿಡಿಬೇಕು. ಇದರಲ್ಲೂ ಸಾಕಷ್ಟು ಗೋಲ್ಮಾಲ್ ಆಗಿದೆ. ಅಂದ್ರೆ ಬ್ರೋಕರ್ಗಳೇ ನೇರವಾಗಿ ವಿದ್ಯಾರ್ಥಿಗಳಿಗೆ ಕಾಲ್ ಮಾಡಿ ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಇದು ಪಾರದರ್ಶಕವಾಗಿ ಪರೀಕ್ಷೆ ಮಾಡಿಲ್ಲ. ಇದರಲ್ಲೂ ದೊಡ್ಡ ಮಟ್ಟದ ಗೋಲ್ಮಾಲ್ ಇದೆ. ಕೆಪಿಎಸ್ಸಿಯ ಸದಸ್ಯರೇ ಇದರಲ್ಲೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು. ಇದೆಲ್ಲವನ್ನ ನೋಡಿದಾಗ ಕೆಪಿಎಸ್ಸಿಯಲ್ಲಿ ನಡೆದಂತ ಪ್ರತಿ ಪರೀಕ್ಷೆಯಲ್ಲೂ ಅಕ್ರಮ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಕ್ರಿಯೇಟ್ ಆಗ್ತಾ ಇರುವಂತದ್ದು. ಈ ಬಗ್ಗೆ ಕೂಡ ತನಿಖೆ ಆಗಬೇಕು. ಇದನ್ನು ಕೂಡ ಫೈನಲ್ ಲಿಸ್ಟ್ ಅನ್ನ ತಡೆ ಹಿಡಿದು ತನಿಖೆಯನ್ನ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಭರತ್, ಧನ್ಯವಾದ ಚಂದನ ತಮ್ಮ ಮಾಹಿತಿಗಾಗಿ. ಕೆಪಿಎಸ್ಸಿ ಮೇಲೆ ಮತ್ತೊಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. 2024 ಡಿಸೆಂಬರ್ನಲ್ಲಿ ನಡೆದಿರುವಂತಹ ಪಿಡಿಒ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲೇ ಪೇಪರ್ ಲೀಕ್ ಆಗಿತ್ತು ಅಂತ ಪರೀಕ್ಷಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 2 ವರ್ಷ ಆಗಿದೆ. ಇದುವರೆಗೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದ ತನಿಖೆ ತಗೊಂಡಿಲ್ಲ, ಯಾವುದೇ ರೀತಿಯಾದ ಸಮಿತಿ ರಚನೆ ಮಾಡಿಲ್ಲ. ಈಗ ಅಂತಿಮ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿರುವಂತಹ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿರುವಂತಹ ಪರೀಕ್ಷಾ ಅಭ್ಯರ್ಥಿಗಳು ಕೆಪಿಎಸ್ಸಿ ನಡೆಸಿರುವಂತಹ ಪರೀಕ್ಷೆಯಲ್ಲಿ ಟಾಪ್ ರ್ಯಾಂಕ್ನಲ್ಲಿ ಪಾಸ್ ಆಗ್ತಾರೆ. ಅದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. 2 ವರ್ಷ ಆಗಿದೆ, ಪೇಪರ್ ಲೀಕ್ ಆಗಿದೆ. ಪರೀಕ್ಷೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪೇಪರ್ ಲೀಕ್ ಆಗಿದೆ. ಈ 2 ವರ್ಷದಲ್ಲೂ ಕೂಡ ಯಾವುದೇ ರೀತಿಯಾಗಿ ಪ್ರಶ್ನೆ ಎತ್ತಲಿಲ್ಲ, ಯಾವುದೇ ರೀತಿಯಾಗಿ ತನಿಖೆ ಆಗಲಿಲ್ಲ. ನೇರವಾಗಿ ಅಂತಿಮ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪರೀಕ್ಷೆಯಲ್ಲಿ ಅತ್ಯಂತ ಕಡಿಮೆ ಮಾರ್ಕ್ಸ್ ತಗೊಂಡವರು ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಟಾಪ್ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಅಭ್ಯರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ, ಈಗ ಪಿಡಿಒ ಪರೀಕ್ಷೆಯಲ್ಲೂ ಕೂಡ ಅಕ್ರಮ. ಮತ್ತೊಂದು ಕಡೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾವ್ಕರ್ ತಮ್ಮ ಮಕ್ಕಳಿಗೆ ಹುದ್ದೆ ಕೊಡಿಸೋದಿಕ್ಕೆ ನಕಲಿ ಆದಾಯ ಪ್ರಮಾಣ ಪತ್ರವನ್ನ ಸೃಷ್ಟಿ ಮಾಡ್ತಾರೆ. ಒಟ್ಟಾರೆ ಕೆಪಿಎಸ್ಸಿ ಸದ್ಯಕ್ಕೆ ಹಗರಣದ ದೊಡ್ಡ ಭ್ರಷ್ಟಾಚಾರದ ಹೆಡ್ ಆಫೀಸ್ ಆಗ್ತಾ ಇದೆ. ಸದ್ಯಕ್ಕೇನೋ ಆಂತರಿಕ ತನಿಖೆ ಮಾಡೋದಕ್ಕೆ ಸಮಿತಿ ರಚನೆ ಮಾಡಿದ್ದೀನಿ ಅಂತ ಇದ್ದಾರೆ. ಅದರಲ್ಲೂ ಕೂಡ ಕೆಪಿಎಸ್ಸಿ ಸದಸ್ಯರಿಂದಲೇ ತನಿಖೆ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ಪಾರದರ್ಶಕವಾದ ತನಿಖೆ ಆಗುತ್ತೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ, ಪ್ರಶ್ನೆ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.